ಈ ಉದ್ದೇಶ ಏನಂತಂದ್ರೆ ಪ್ರತಿ ಒಂದು ಗ್ರಾಮ ಘಟಕದಲ್ಲಿ ಅಧ್ಯಕ್ಷರ ಒಂದು ಬದಲಾವಣೆ ಮಾಡಬೇಕಾಗಿದೆ. ಯಾಕಂತ ಕೇಳಿ ಇಷ್ಟು ವರ್ಷಗಳ ಕಾಲ ಸೇವೆ ಏನು ಗ್ರಾಮ ಘಟಕದ ಅಧ್ಯಕ್ಷರು ಸೇವೆ ಸಲ್ಲಿಸಿದ್ರಿ, ಅವರು ತಾಲೂಕು ಮಟ್ಟಕ್ಕೆ ಬರಲಿ ಆ ಒಂದು ಉದ್ದೇಶಕ್ಕೆ ಬೇರೆ ಬೇರೆ ಹೊಸಬರಿಗೆ ಯಾರಾದರೂ ಗ್ರಾಮ ಘಟಕದಲ್ಲಿ ಆಸಕ್ತಿ ಇರ್ತಕ್ಕಂಥವ್ರನ್ನ ಮಾಡೋಣ ಉದ್ದೇಶಕ್ಕೆ ಒಂದು ಸಂಘಟನೆ ವಿಚಾರವಾಗಿ ತಾವೆಲ್ಲರೂ ಅಭಿಪ್ರಾಯಗಳನ್ನ ತಿಳಿಸ್ಬೇಕು. ಇನ್ನೂ ಬಹಳಷ್ಟು ಜನ ಬರೋರಿದಾರ, ಇನ್ನು ಬಂದಿಲ್ಲ. ಇಲ್ಲಿ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ತಿಳಿಸೋಣ. ಈಗಿನ ವಿಚಾರ ಏನಿಲ್ಲ, ಪ್ರತಿಯೊಂದು ಗ್ರಾಮದಲ್ಲಿ ಇವತ್ತಿನ ಈ ಪ್ರತಿಯೊಂದು ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಈಗಾಗಲೇ ಬೇರೆ ಒಂದೊಂದು ಗ್ರಾಮದಲ್ಲಿ ಧ್ವಜಕಂಬ ನೆಟ್ಟು ಧ್ವಜಾರೋಹಣ ಮಾಡ್ತಾರೆ. ಈಗ ಮಾಡ್ಲಾರ್ದವ್ರು ಯಾರು ಇದ್ರೆ ಈ ಸಾರಿ ನಿಮ್ಗೆ ಆಸಕ್ತಿ, ಈ ಸಾರಿ ಏನಾದ್ರು ಮಾಡಕ್ಕಾಯ್ತು ಅಂತಂದ್ರೆ ಮಾಡ್ರಿ, ಇಲ್ಲ ನೆಕ್ಸ್ಟ್ ಸಾರಿ ಬೇಕಾದ್ರೆ ಆಯ್ಕೆ ಆದ ನಂತರ ನೀವೊಂದು ನಿರ್ಣಯಕ್ಕೆ ಬರ್ರಿ. ಎರಡನೇದು ಅಂತಂದ್ರೆ ನಾವು ತಾಲೂಕು ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತೀವಿ ಸ್ವಲ್ಪ ದಿನದಲ್ಲೇ. ಯಾಕಂದ್ರೆ ಒಂದು ಒಳ್ಳೆ ವಿಚಾರ ಇಟ್ಕೊಂಡು ಒಂದು ದೊಡ್ಡ ಮಟ್ಟದ ಒಂದು ಸಂಘಟನೆ ಕಟ್ಟಬೇಕಾದ್ರೆ ತಾಲೂಕು ಪದಾಧಿಕಾರಿಗಳು ಇಂಪಾರ್ಟೆಂಟ್. ನಾವು 4 ಜನ ಏನ್ ಮಾಡೋಕ್ಕಾಗಲ್ಲ, ಇಲ್ಲಿದೆ ಅಂತ ಒಂದು ಟೀಮ್ ಇರಬೇಕು. ಈಗಾಗಲೇ ಹೊಸಬರನ್ನೆಲ್ಲ ಆಯ್ಕೆ ಮಾಡಿದ್ವಿ, ಬಟ್ ಅವ್ರನ್ನ ಕರೆಯೋಕ್ಕಾಗಿಲ್ಲ. ಯಾಕಂದ್ರೆ ಅವ್ರ ಆಯ್ಕೆ ಆದ್ಮೇಲೆ ಕರೆದು ಚೆನ್ನಾಗಿರ್ತದೆ ಅಂತೇಳಿ ಆಯ್ಕೆ ಮಾಡ್ತೀವಿ. ಈಗ ಸದಸ್ಯತ್ವ ತಗೋಬೇಕು ಎಲ್ಲರೂ. ರಾಜ್ಯ ಕಮಿಟಿಯಿಂದ ಪ್ರತಿ ಸಾರಿ ಸಭೆ ಅಂದ್ರೆ ಆನ್ಲೈನ್ ಸಭೆ ಮಾಡ್ತಾರೆ, ವಿಚಾರಗಳನ್ನು ತಿಳಿಸ್ತಾರೆ, ನಮ್ಗೆ ಹೇಳ್ತಿರ್ತಾರೆ. ಲಾಸ್ಟ್ ಟೈಮು ಯಾರು ಭಾಗ್ಯನಗರ ಕ್ಯಾಂಪ್ ಬಹಳಷ್ಟು ಜನ ಇತ್ತು, 10 ಜನ ಕೊಟ್ಟಿರ್ಬೇಕು, ಅವನು ಪೆಂಡಿಂಗ್ ಹೋದವ. ಮೊನ್ನೆ ಚರ್ಚೆ ಮಾಡಿದ್ವಿ ಅಧ್ಯಕ್ಷ ಜೊತೆಗೆ. ಇನ್ನು ಉಳಿಕೆಯಾದವರು ಕಾರ್ಡ್ ಮಾಡಿಸಿ ಅಂದ್ರೆ ಒಳ್ಳೇದು. ಒಂದು ಕಾರ್ಡ್ಗೆ 500 ರೂಪಾಯಿದಾಗ ಕಾರ್ಡನ್ನು ಅವರೇ ಪ್ರಿಂಟ್ ಮಾಡಿಕೊಡ್ತಾರೆ, QR ಕೋಡ್ ಇರ್ತದೆ. ಅದು ಎಲ್ಲಿ ಹೋದ್ರು ಮಾನ್ಯತೆ ಇರ್ತಕ್ಕಂಥ ಒಂದು ಕಾರ್ಡ್ ಆಗಿರುತ್ತೆ. ಈಗ ನಾವು ಏನಾದರೂ ಮಾಡ್ಸಕ್ ಹೋದ್ರೆ ಅದೇ ಸುಮ್ಮನೆ ಏನೋ ಒಂದು ಸ್ವಲ್ಪ ಮಟ್ಟಕ್ಕೆ ನಮಗೆ ಗೊತ್ತಿರ್ತಕ್ಕಂಥದ್ದಷ್ಟೇ ಆಗ್ತದೆ ಹೊರತು ರಾಜ್ಯ ಕಮಿಟಿಗೆ ಗೊತ್ತಾಗಲ್ಲ. ರಾಜ್ಯ ಕಮಿಟಿಯಿಂದನೇ ಕಾರ್ಡ್ಗಳು ಬರಬೇಕು. ಹಾಗಾಗಿ ಯಾರಿಗೆ ಆಸಕ್ತಿ ಐತೆ ಅವರು ಕಾರ್ಡ್ ಮಾಡ್ತಕ್ಕಂಥ ಮಾಡಿಸ್ಲೇಬೇಕಂತ ನನಗೆ ಅನಿಸ್ತದೆ. ಯಾಕಂತ ಕೇಳಿದ್ರೆ ನಾವು ಯಾರಾದ್ರೂ ಗುರುತಿಸ್ಬೇಕಾದ್ರೆ ನಮ್ಮ ಕಾರ್ಡ್ ಏನಾದ್ರು ಒಂದು ಆಧಾರ ಬೇಕು. ಈಗ ನೌಕರಸ್ಥರು ಅವ್ರಿಗೊಂದು ಕಾರ್ಡ್ ಕೊಟ್ಟಾರೆ, ಹೌದಾ? ಬೇರೆ ಬೇರೆ ಇದ್ರವ್ರಿಗೆ ಎಲ್ಲರಿಗೂ ಅವರು ಕಾರ್ಡ್ ಮಾಡ್ಸ್ಕೊಂಡಾರ. ನಾವು ಸಂಘಟನೆಯವರು ನಮಗೊಂದು ಕಾರ್ಡ್ ಮಾಡಿಸ್ಬೇಕಂತ ನನ್ನ ಅಭಿಪ್ರಾಯ. ಅದಾದ ನಂತರ